ನೀನು ಕೂತ್ರಪ್ಪ, ಯಾಕೆ ನೀವು ಸೇರ್ಲ್ವಾ ಮೈಕ್ ಕಾಣ್ತಾ ಹೊರಗಡೆ ಇದ್ರೆ ಜಾಗ ಹೋಗೋದು ಸರ್ ಮೊಬೈಲ್ ಸರ್ ಚೂರ್ ಕೆಳಗೆ ನೋಡಿ, ಇಲ್ಲಿ ಜಾಗ ಇದೆ. ಇಲ್ಲಿ ಏನು ಗಮನ ನೋಡಮ್ಮ, ಜಾಗ ಇದೆ, ಕುತ್ಕೊಂಡು ಕಾಲಕ್ಕೆ ಸಿಗ್ತದೆ. ಇಲ್ಲಿ ಹೋಗಮ್ಮ, ಈ ಕಡೆ ಹೋಗಮ್ಮ. ಸೀಟ್ ಸಿಕ್ಕದೆ ಕಷ್ಟ. ಬರೀ ಬರೀ ರಪ್ಪ ಬೇಗ ಯಾರಾದ್ರೂ ಹಿಂದಕ್ಕೆ ಹೋಗ್ಬಿಟ್ಟು ಕೊಡ್ರಿ ನಮ್ಮ ಉಪಾಧ್ಯಕ್ಷರಿಗೆ. ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ. ಎಲ್ಲರಿಗೂ ಜವಾಬ್ದಾರಿಯನ್ನ ಇವತ್ತು ಹಂಚ್ತಾ ಇದ್ದೇನೆ. ಈಗಾಗಲೇ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮ್ಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದ್ರೆ, ಇದೊಂದು ಐತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ. ಈಗ ನಿಮ್ಗೆಲ್ಲ 75ರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರಿ, ನೀವೆಲ್ಲ ಬಂದಿದ್ರಿ. ಫ್ರೀಡಂ ಮಾರ್ಚ್ ಸುಮಾರು 3 ಲಕ್ಷ ಜನ ಅವತ್ತು ನಡೆದಂಥದ್ದು, ಹೆಜ್ಜೆ ಹಾಕಿದಂಥದ್ದು, ವಿದ್ಯಾರ್ಥಿಗಳು ಪಾಲ್ಗೊಂಡದ್ದು, ಈ ದೇಶದ ಎಲ್ಲ ಹೊಸ ಯುವಕರುಗಳು ಬಂದು ಆ ಒಂದು ಫ್ರೀಡಂ ಮಾರ್ಚ್ ನಲ್ಲಿ ಪಾಲ್ಗೊಂಡದ್ದು. ಬಿಜೆಪಿಯವರು ಹರಗರ್ ತಿರಂಗ ಅಂತ ಹೇಳಿ ಹೇಳಿದ್ರು. ನೀವು ಫ್ರೀಡಂ ಮಾರ್ಚ್ ಅಂತೇಳಿ ನೀವು ಮಾಡಿದ್ರಿ. ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ರಿ. ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನ ಯಾರು ಐಡೆಂಟಿಫೈ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು, ಅವರೆಲ್ಲರೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡಿದ್ರು. ಅವರ ಮನೆ ಬಾಗಿಲಿಗೆ ಇನ್ವಿಟೇಷನ್ ಕೂಡ ಹೋಗಿತ್ತು, ಒಂದು ಟಿ ಶರ್ಟ್ ಹೋಗಿತ್ತು. ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರ್ಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲೂ ಕೂಡ ಬಹಳ ಜನಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಇದು ಅದಕ್ಕಿಂತ ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರ್ದು. ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಇದು ಪಾಲ್ಗೊಳ್ಬೇಕು, ಅವ್ರನ್ನು ಕೂಡ ಇದಕ್ಕೆ ಆಹ್ವಾನಿಸಬೇಕು ಅಂತ ಹೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಇಲ್ಲಿಗೆ ಕರೆದಿದ್ದೇನೆ. ನಾನು ನಮ್ಮ ಎಲ್ಲ ಶಾಸಕರಿಗೆ ಹೇಳೋದಿಷ್ಟೇ, ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನ ಹಚ್ಚಿರ್ತೇನೆ. ಎಲ್ಲ ಪದಾಧಿಕಾರಿಗಳು, ಯಾರು ಕೆಪಿಸಿಸಿ ಪದಾಧಿಕಾರಿಗಳು ಇರ್ತಾರೆ, ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ, ಅಂತವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆಕ್ಟಿವ್ ಆಗಿದ್ದಾರೆ, ಮಾಜಿ ಮಂತ್ರಿಗಳು ಯಾರು ಆಕ್ಟಿವ್ ಇದ್ದಾರೆ, ಅಂತವ್ರು ಕೂಡ ಒಂದೊಂದು ಕೆಲಸವನ್ನ ಯಾರು ವಹಿಸ್ಕೊಳ್ತಾರೆ, ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾರು ಕೂಡ ಅಕಾಮಿಡೇಷನ್ ಮಾಡೋದಿಲ್ಲ, ಗಾಡಿಗೂ ಕೊಡೋದಿಲ್ಲ. ಆದ್ರೂ ಕೂಡ ಕೆಲಸ ನಾನು ಮಾಡ್ತೀನಿ, ತನ್ನ ಗಾಡಿಗೆ ಬಂದು ಬಂದಂತ ವಯಸ್ಸಂತ ಲೀಡರ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಇವತ್ತು ತಮ್ಗೆ ನಾನು ಏನಕ್ಕೆ ಆಗೋದಿಷ್ಟೇ, ಪ್ರತಿ ಬ್ಲಾಕ್ ನಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನನು ಯಾರು ಕರ್ಕೊಂಡು ಬರುವ ಅವಶ್ಯಕತೆ ಇಲ್ಲ. ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗೆದ್ದಿರೋರು, ಸೋತಿರೋರು,
ನಮ್ಮ ಪಕ್ಷದ ಪ್ರತಿನಿಧಿಗಳು, ಸಕ್ರಿಯ ಕಾರ್ಯಕರ್ತರು, ಸೊಸೈಟಿ ಡೈರೆಕ್ಟರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದೀವಿ, ಯಾರಿಗೆ ನಾವು ಗವರ್ಮೆಂಟ್ ನ ನಾಮಿನೇಷನ್ಸ್ ಗ್ರೂಪ್ ಸಹಕಾರಿ ಮೆಂಬರ್ ಮಾಡಿದೀವಿ, ಯಾವುದು ನಮ್ಮ 5 ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದೀವಿ, ಮುನ್ಸಿಪಾಲಿಟಿಗೆ ಯಾರು ಮೆಂಬರ್ ಮಾಡಿದೀವಿ, ಕಾರ್ಪೊರೇಷನ್ ಯಾರು ಮೆಂಬರ್ ಮಾಡಿದೀವಿ ಅಂತವ್ರನ್ನ ನಾಮಿನೇಷನ್ ಮಾಡಿರೋದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದ್ವಿ, ಹಾಸ್ಪಿಟಲ್ ಕಮಿಟಿ ಮೆಂಬರ್ ಮಾಡಿದ್ವಿ ಅಂತ ಎಲ್ಲ ಪ್ರಮುಖ ನಾಯಕರುಗಳನ್ನ ಜಾತಿವಾರು ಎಲ್ಲ ವರ್ಗದ ವಾರು ಹೆಣ್ಮಕ್ಳುಗಳ ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ. ಇನ್ನ ನಾಮಿನೇಷನ್ ಸ್ಟೇಟ್ ಲೆವೆಲ್ ಕೂಡ ಹೋಗ್ಕೊಂಡಿದೆ, ಅದು ಬೇರೆ ಪ್ರತ್ಯೇಕವಾದ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ, ಈ ಭಾಗದಿಂದ, ಬೆಂಗಳೂರು ಡಿವಿಷನ್ ಇಂದ ಒಂದು 100 ಜನ ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ಸಾರು ಮಾಡ್ಕೊಂಡು ಬನ್ನಿ, ಇದನ್ನಾರು ಮಾಡ್ಕೊಂಡು ಬನ್ನಿ, ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು 11 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾವಿಗೆ ಸೇರುವಂತ ಒಂದು, ಇಲ್ಲಿಂದ 6 ಗಂಟೆ ಟೈಮ್ ಇದೆ, 6 ಗಂಟೆ ಹಿಡಿತದೆ, 6-6.5 ಗಂಟೆ ಹಿಡಿತದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು, ಏನ್ ಮಾಡ್ಬೇಕು ಅಂತ ತಾವು ತೀರ್ಮಾನ ಮಾಡ್ಕೊಂಡು ಮಾಡುದು. ನನ್ನ ಕೈಯಲ್ಲಿ ಅಲ್ಲಿ ಇರುವಂತ ಈಗ ಅಸೆಂಬ್ಲಿ ಬೇರೆ ನಡೀತಾ ಇದೆ, ಎಲ್ಲರಿಗೂ ಕೂಡ ನಾವು ಒದಿಸ್ಕೊಂಡ್ರೆ ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮ್ ನ ಈಗ ವೆಕೆಟ್ ಮಾಡಿಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂತ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ತಾ ಇದೀವಿ. ಅವರೇ ಬೇರೆ ಒಂದು ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿರೋದು ಒಂದು 4 ದೊಡ್ಡ ಹೋಟೆಲ್ಗಳು ಮಾತ್ರ, ದೊಡ್ಡ ಅಂದ್ರೆ ಮೀಡಿಯಂ ಸೈಜ್ ಹೋಟೆಲ್ಗಳು. ಆ ಹೋಟೆಲ್ಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ, ಎಂಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಸಂದರ್ಭದಲ್ಲಿ ಡೆಲ್ಲಿಯಿಂದ 150 ಜನ ಪ್ರೆಸ್ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾ ಅವರು. ಇಲ್ಲಿಂದ ನಾವು ರಾಜ್ಯದಿಂದ ಒಂದು 50 ಜನ ಮೀಡಿಯಾವ್ರನ್ನ, ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾವ್ರು ಕೂಡ ನಾವು ಕರ್ಕೊಂಡು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆದ್ರೆ ನೀವು ಕೆಲವು ಹುಬ್ಳಿ ಧಾರವಾಡದಲ್ಲಿ ಉಳ್ಕೊಳ್ಳೋರು ರೂಮ್ಗಳು ಮಾಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡು ಗಾಡಿಗಳು ಮಾಡ್ಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನ್ನೋವಾ ಮಾಡ್ಕೊಂಡ್ರೆ ಒಂದು 7 ಜನ ಹೋಗ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ತಗೊಂಡ್ರೆ ಒಂದು ಮಾಡ್ಬೋದು, ಮಿನಿ ಬಸ್ ಮಾಡ್ಕೊಂಡು ಮಾಡ್ಬೋದು. ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಅವರು ನಿಮ್ಮ ಸ್ಥಳೀಯ ಶಾಸಕರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ. ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಆಗ್ಬೇಕು ಈ ಒಂದು ಐತಿಹಾಸಿಕ. ಬರೀ ಒಂದು ಮೈಸೂರು ದಸರಾ ಯಾವ ರೀತಿ ನಾವು ವಿಜೃಂಭಣೆಯಿಂದ ಲೈಟಿಂಗ್ ಆಗ್ತಿದ್ದೋ, ಸುಮಾರು 7 ಕೋಟಿನೋ 8 ಕೋಟಿನೋ ಖರ್ಚಾಗಿತ್ತು. ಅದೇ ರೀತಿ ಅವ್ರಿಗೆ ಇಡೀ ಬೆಳಗಾವಿನಲ್ಲಿ ಆ ಲೈಟಿಂಗ್ ಅನ್ನ ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ತೆಗೆದುಕೊಂಡ ದಿನ ಮಾಡಿ 1 ವಾರ ಅದನ್ನ ಇರುವಂತ ವ್ಯವಸ್ಥೆ ಮಾಡ್ತಿದ್ವಿ. 26ನೇ ತಾರೀಕಿಗೆ ಬಂದು ನೀವೆಲ್ಲ ನೋಡ್ಕೊಂಡು ವಾಪಸ್ ಹುಬ್ಳಿ ಧಾರವಾಡದಲ್ಲೋ ರೂಮ್ಗಳು ಮಾಡ್ಕೊಂಡು ವಾಪಸ್ ಬೆಳಗ್ಗೆ ಎಷ್ಟೊತ್ತಿಗೆ ಬರುವಂತ ಕೆಲಸ ಕೂಡ ತಾವು ಮಾಡ್ಬೋದು. ಅದು ಕೂಡ ಒಂದು ಅವಕಾಶವನ್ನ ತಾವು ಕಣ್ಣು ತುಂಬಿಸ್ಕೊಳ್ಬೇಕು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಯಾರಿಗೂ ಶಾಶ್ವತ ಇಲ್ಲ. ಆದ್ರೆ ನಮ್ಮ ಬದುಕಿನಲ್ಲಿ ನಾವು ಯಾವ್ದು ಇಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ, ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ನ ಕರೀತಲ್ಲ. ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷದಲ್ಲಿ ನೀವಿರೋರು, ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇದೆ ಹೊರತು ಬಿಜೆಪಿ ಅವರಿಗೆ ಜನತಾದಳವರು ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅದಕ್ಕೆ ನೀವು ಇದನ್ನ ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಲ್ಲದೆ ಕೆಲವು ನಾವು ಕಮಿಟಿಗಳನ್ನ ಮಾಡಿದ್ದೇವೆ. ಎಲ್ಲ ಮಂತ್ರಿಗಳಿಗೆ ಒಂದೊಂದು ಕಮಿಟಿಯ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದೇವೆ. ಒಂದು ರಿಸೆಪ್ಷನ್ ಕಮಿಟಿ, ಒಂದು ಪ್ರೋಟೋಕಾಲ್ ಕಮಿಟಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ, ಎಂಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್, CLP, AICC ಮೆಂಬರ್ಸ್, AIC ಸೆಕ್ರೆಟರೀಸ್, ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ, ಕರ್ಕೊಂಡು ಬಂದು ರೂಮ್ ಇಡಕ್ಕೆ, ರೂಮ್ ಇಂದ ವೆನ್ಯೂ ಕರ್ಕೊಂಡ್ ಬರಕ್ಕೆ ಒಂದೊಂದು MLA ನ ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಯಾಕೆಂದ್ರೆ ನಾವು 400-500 ಗಾಡಿಗಳನ್ನ ಅಲ್ಲಿ ತಗೊಂಡ್ ಬರೋಕ್ ಆಗುದಿಲ್ಲ. ಅದಕ್ಕೆ MLA-ಗಳೇ ಬರ್ಬೇಕು, ಅವ್ರ ಗಾಡಿಲೇ ಬರ್ಬೇಕು, ಅವರೇ ಕರ್ಕೊಳ್ಬೇಕು, ಇನ್ನೊಂದು ಗಾಡಿ ಕರ್ಕೊಂಡು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಂಡು ಬರ್ಬೇಕು, ಅವ್ರು ಕರ್ಕೊಂಡು ಬರ್ಬೇಕು. ಆ ರೀತಿ ವ್ಯವಸ್ಥೆ ಅವ್ರು ಹೋಗಿ ರೂಮ್ ಉಟ್ಬಿಟ್ಟು ಇವ್ರದೆಲ್ಲ ಅಕಾಮಿಡೇಷನ್ ಇದೆ, ಅವ್ರು ಹೋಗಿ ನೋಡ್ಕೊಳ್ಬೇಕು. ಆ ಕೆಲಸ ಮಾಡ್ತಾ ಇದ್ದೀವಿ. ಇದಲ್ಲದೆ ಅವ್ರ ಪ್ರೋಟೋಕಾಲ್ ಡ್ಯೂಟಿ ಅವ್ರು ಮಾಡ್ಬೇಕು. ಅವ್ರಿಗೆಲ್ಲ ಒಬ್ಬೊಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ನ ಅಟ್ಯಾಚ್ಮೆಂಟ್ ಮಾಡ್ತೀವಿ. MPಗಳಿಗೆ ಒಬ್ಬೊಬ್ರಿಗೆ ಒಂದೊಂದು MP ನ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಅವ್ರು ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕೆ ಅಲ್ಲಿ ಕರ್ಕೊಂಡು ಬರುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ, ಹೋಟೆಲ್ ಇಂದ ಆ ಜಾಗಕ್ಕೆ. ಇದಲ್ಲದೆ ಫುಡ್ ಕಮಿಟಿ ಮಾಡಿದೀವಿ, ಪಬ್ಲಿಸಿಟಿ ಕಮಿಟಿ, ಸೋಷಿಯಲ್ ಮೀಡಿಯಾ ಕಮಿಟಿ, ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದೀವಿ. ಆಮೇಲೆ ಕಮಿಟಿ ಫಾರ್ CM ಡಿನ್ನರ್ ಇರ್ತದೆ, ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಅದು ಇರ್ತದೆ.
ಗಾಂಧೀಜಿಯವ್ರನ್ನ ಪ್ರತಿಮೆ ಮಾಡುವಂತ ಒಂದು ಪ್ರತಿಮೆ ಉದ್ಘಾಟನೆ ಮಾಡುವಂತ ಒಂದು ಇರ್ತದೆ, ಅದಕ್ಕೊಂದು ಕಮಿಟಿ ಮಾಡಿದ್ದೀವಿ. ವೀರ್ ಸೌಧ ಅಂದ್ರೆ ಗಾಂಧಿ ಬಾವಿ ಇರುವಂತ ಜಾಗ, ಅದಕ್ಕೂ ಕೂಡ ಒಂದು ಕಮಿಟಿ ಅಲ್ಲೂ ಕೂಡ ಒಂದು ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟೇಷನ್ ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ತಂಗಿ ಅವರ ಮುಖಂಡರಲ್ಲಿ ಅವರಿದ್ರು ಕೂಡ ಅವ್ರ ಜೊತೆಗೆ ಒಂದಿಬ್ರು MLA ಹಾಕಿರ್ತೀವಿ, ಮಿಕ್ಕಿದ್ದು KBC ಆಫೀಸರ್ಸ್ ಹಾಕಿರ್ತೀವಿ. ಎಲ್ಲ ಕಮಿಟಿ ಕೂಡ ಅವನು ಕೂಡ ಎಲ್ಲ ಹಾಕಿರ್ತೀವಿ. ಆಮೇಲೆ ಎಲ್ಲ ಪಬ್ಲಿಕ್ ನ ಮೊಬಿಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕ್ತೀವಿ. ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳ್ತೇನೆ, 20 ಇಲ್ಲ 21ನೇ ತಾರೀಕು ಎಲ್ಲಾ ಜಿಲ್ಲೆ ಅಂದ್ರೆ 62 ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕಕ್ಕೆ ಇದು ಕಿತ್ತೂರು ಕರ್ನಾಟಕದಿದೆ, ಅಲ್ಲಿ 21, 20ನೇ ತಾರೀಕು ಒಳಗಡೆ ಒಂದು ಸಭೆ, ಕಾರ್ಯಕರ್ತರ ಸಭೆಯನ್ನ ಈಗ ನಾನು ಇಲ್ಲಿ ಸಭೆಯನ್ನ ಮಾಡಿದ್ದೇನೆ, ಆ ರೀತಿಯಲ್ಲಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಜಾಗೃತಿ ಮೂಡಿಸುವಂತ ಸಭೆ, ಅಲ್ಲಿಂದ ಕನಿಷ್ಠ ಒಂದು ಕ್ಷೇತ್ರದಲ್ಲಿ 4-5 ಸಾವಿರ ಜನ ಕೂಡ ಬೆಳಗಾವಿಗೆ ಅಲ್ಲಿ ಓಡಿಸ್ಬೇಕು. ದೊಡ್ಡ ಮಹಾಸಮಾವೇಶ ಆಗ್ಬೇಕು. ಕಂಪ್ಲೀಟ್ ಇಡೀ ಬೆಳಗಾವಿ ಒಂದು ಚಿತ್ರವನ್ನೇ ಒಂದು ಬದಲಾವಣೆ ಮಾಡೋ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಇಲ್ಲಿಂದ ಜನ ಹೋಗುದು ಬೇಡ, ಇಲ್ಲಿಂದ ಬರೀ ಲೀಡರ್ಸ್ ಹೋದ್ ಸಾಕ್ತಂಗೆ, ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದು ಸಾಕ್ತಂಗೆ ಕಣ್ಣು ನೋಡ್ಕೊಂಡು ನಾನು ಇತಿಹಾಸ ಪುಟಕ್ಕೆ ಹಿಂಗ್ ಹೋಗಿದ್ದೆ, ಈ ಕಾರ್ಯಕ್ರಮದಲ್ಲಿ ಸೆಷನ್ ಅಲ್ಲಿ ನಾನು ಪಾಲ್ಗೊಂಡಿದ್ದೇನೆ. 100 ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಗಾಂಧೀಜಿಯವರು, ಬಿಜೆಪಿಯವರಲ್ಲ ಇದನ್ನ ರೈಟ್ ನ ಹೋಲ್ಡ್ ಮಾಡೋಂಥದ್ದು, ಗಾಂಧೀಜಿಯವ್ರನ್ನ ನಾವು ನಮ್ಗೆ ಶಕ್ತಿ ಇದೆ, ನಮ್ಗೆ ಪರಂಪರೆ ಇದೆ, ನಮ್ಗೆ ಇತಿಹಾಸ ಇದೆ, ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ನಾನು ಕರೆದಿದ್ದೇನೆ. ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು. ಬ್ಲಾಕ್ ಪ್ರೆಸಿಡೆಂಟ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ದೀನಿ, ನಿಮ್ಮ ಬ್ಲಾಕ್ ಇಂದ, ನಿಮ್ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ ನ, ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸ್ಬೇಕು. ನೀವೀಗ ನಮ್ಮ ಜನರು ಒಂದು ಪಾಂಪ್ಲೆಟ್ ನಾನು ಮಾಡಿಕೊಟ್ಟು ನಿಮ್ಗೆ ಕಳಿಸ್ತೇನೆ, ನೀವೇ ಅದನ್ನ ಪಾಂಪ್ಲೆಟ್ ನ ನಿಮ್ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಟೇಕು ಎಲ್ಲ ಲೀಡರ್ಗಳು ಕಳಿಸ್ಬೇಕು. ಒಬ್ರು ಕೊಟ್ಟು ಒಬ್ರು ಕೊಡೋದು ಬಹಳ ಬೇಡ. ಯಾರು ಸಕ್ರಿಯವಾಗಿ ಕಾರ್ಯಕರ್ತರಿದ್ದಾರೆ, ಯಾರು ಮುಖಂಡಗಳು ಮೀಟಿಂಗ್ಗಳಿಗೆ ಯಾರನ್ನ ಆಹ್ವಾನಿಸ್ತೀರಿ, ಅವರು ಕೂಡ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕೊಂಡು ನಿಮ್ಮ ಖರ್ಚಿನಲ್ಲಿ ನೀವು ಬರ್ಬೇಕಾಗ್ತದೆ. ರೈಲಲ್ಲಿ ಬರೋರು ಬರ್ಲಿ, ಟ್ರೈನಲ್ಲಿ ಬರೋರು ಬರ್ಲಿ, ರೈಲ್ ಬರ್ಲಿ, ಇಲ್ಲ ಬಸ್ಗಳು ಮಾಡ್ಕೊಂಡು ಬರೋದು ಬರ್ಲಿ, ಆದಷ್ಟು ಬೆಳಗಾವಿನ ಅವಾಯ್ಡ್ ಮಾಡೋದೇ ಕೆಲಸ ಮಾಡಿ. ಜಾಗ ಸಿಕ್ಕಿದ್ರು ಬೆಳಗಾವಿನಲ್ಲೂ ಮಾಡ್ಕೊಳ್ಳಿ, ನಮ್ದೇನ ಬೇರೆ ಇಲ್ಲ. ಬೇರೆ ಯಾವ್ದಾದ್ರು ನಿಮ್ಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ದೂರದಲ್ಲಿ ಮಾಡ್ಕೊಳ್ಳಿ. ಸೆಕೆಂಡ್ ಟೈಮ್ ಅಕ್ಕಪಕ್ಕ 20-30 ಕಿಲೋಮೀಟರ್ ಗೋಕಾಕಲ್ಲಿ ಮಾಡ್ಕೊಳ್ಳಿ, ಕಿತ್ತೂರಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನನಗೆ ಹುಬ್ಳಿ ಧಾರವಾಡದಿಂದನೂ 1 ಅವರ್ ಮಾತ್ರ ಜರ್ನಿ ಇದೆ. ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬೇಕಾದಷ್ಟು ಇದೆ. ಅದೆಲ್ಲ ಕೂಡ ನೀವು ಮಾಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಗೆ, ನಾವು ಅದನ್ನ ಫೆಸಿಲಿಟಿ ಮಾಡ್ಕೊಳ್ಳಿ, ನಮ್ಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ತಾವೇ ಇದನ್ನ ಮಾಡ್ಕೊಳ್ಬೇಕು. ಆಮೇಲೆ ಕೆಲವು ಜನರಲ್ ಸೆಕ್ರೆಟರೀಸ್, ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ, ನಿಮ್ಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ 21, 22ನೇ ತಾರೀಕು ಕೆಲವು ಏನು 60 ಕ್ಷೇತ್ರ ಇದೆ, 60 ಕ್ಷೇತ್ರಕ್ಕೆ ಜವಾಬ್ದಾರಿನ ನಾವು ಹಾಕ್ತೀವಿ. ಅಲ್ಲಿ ಹೋಗಿ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಓಡಿಸ್ತಾ ಇದ್ದಾರೆ, ಅವ್ರು ಸಕ್ರಿಯವಾಗಿದ್ದಾರೋ, MLAಗಳು ಮಾಡ್ತಾ ಇದ್ದಾರೋ, ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಮಾಡ್ತಾ ಇದ್ದಾರೋ, ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂತ ಹೇಳಿ ನೀವು ವಾಚ್ ಮಾಡ್ಬಿಟ್ಟು ಅವ್ರು ಇಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು. ಆಮೇಲೆ KPCC ಇಂದ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ, ACC ಅವರು ಬಂದು ಒಂದು ಕಂಟ್ರೋಲ್ ರೂಮ್ ಮಾಡ್ತಾರೆ, ಎಲ್ಲ ಕಡೆನೂ ಇರ್ತದೆ. ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸನ ನಾವು ಮಾಡಬೇಕು. ಎಲ್ಲದನ್ನು ಫೋನ್ ಇದೆ, ಎಲ್ಲರದ್ದು ನಂಬರ್ಸ್ ಇದೆ. ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ, ಯಾರು KPCC ಮೆಂಬರ್ಸ್ ಇದ್ದೀರಿ, ಯಾರು ಈ ಶಾಸಕರಿದ್ದೀರಿ, ಮಾಜಿ ಶಾಸಕರಾಗಿದ್ದೀರಿ, ಯಾರು DCC ಅಧ್ಯಕ್ಷರಿದ್ದೀರಿ, ಆಮೇಲೆ ಯಾರು ಫ್ರಂಟ್ ಆರ್ಗನೈಸೇಷನ್ಸ್, ಸೆಲ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಿದ್ದೀರಿ, ಅವ್ರದ್ದು ಫೋಟೋಗಳನ್ನ ತಾಲೂಕು ಇರ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ಆ ಫೋಟೋಗಳು ಕೂಡ ಅವ್ರ ಹೆಸರು, ಅವ್ರ ಅಡ್ರೆಸ್ ಇಲ್ಲಿ ಕೊಟ್ರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಅವ್ರ ಹೆಸರುಗಳಿಗೆ ನಾವು ಡೈರೆಕ್ಟ್ ಆಗಿ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರದೊಂದು ಐಡೆಂಟಿಫಿಕೇಶನ್ ಕಾರ್ಡ್, ಇನ್ವಿಟೇಷನ್ ಕೊಡೋಕೆ ಆಗ್ತದ ಅನ್ನೋದು ಕೂಡ ನೋಡ್ತೀವಿ. ಇಲ್ಲಿಂದ ಬರೋರಿಗೆ ಒಂದು ಪ್ರತ್ಯೇಕವಾದಂತ ಐಡೆಂಟಿಫಿಕೇಶನ್ ಮೇಲೆ ಮುಂದೆ ಕುಂಡ್ರಿಸಕ್ಕೆ ಸ್ಟೇಜ್ ಮೇಲೆ ಯಾವ್ದೋ ಕುಂಡ್ರಿಸಕ್ಕಾಗಲ್ಲ ಅಂತ ತಮ್ಗೆ ಗೊತ್ತಿದೆ. ಆ ಲೀಡರ್ಸ್ ಇದ್ದಾಗ ಪ್ರೋಟೋಕಾಲ್ ಅಲ್ಲಿ ಸೆಕ್ಯೂರಿಟಿ ಝೋನ್ ಅಲ್ಲಿ ಯಾರು ಇರೋದಿಲ್ಲ. MPC ಒಂದು ಸ್ಟ್ಯಾಂಡ್ ಅಲ್ಲಿ ಇರ್ತದೆ, ನಮ್ಮ MLAs ಮಂತ್ರಿಗಳೇ ಒಂದು ಸ್ಟ್ಯಾಂಡ್ ಇರ್ತಾರೆ, ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಅದು ACC ಪದ್ಧತಿ ಆ ರೀತಿ ಇದೆ. ನಾವು ಸಂಘಟನೆ ಮಾಡೋರು ಅಷ್ಟೇ, ಕಾರ್ಯಕ್ರಮ ನಡೆಸೋದು ACC.
ಇದು ತಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸದೆ ಬರೀ ಬೆಳಗಾವಿ ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮ್ಗೆಲ್ಲ ತಿಳಿಸಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಕರೆದಿದ್ದೇನೆ. ನೆನ್ನೆಲ್ಲ ಬೆಳಗಾವಿ ಮುಗಿಸಿ ಇವತ್ತು ಇಲ್ಲಿ ಮುಗಿಸಿ ಮತ್ತು ಬೇರೆ ಕಡೆ ಕೂಡ ನಾನು ನಮ್ಮ ಟೀಮ್ ಅನ್ನ ಕಳಿಸಿಸ್ಬಿಟ್ಟು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಬೇರೆ ನಮ್ಮ ಇನ್ನೊಂದು ಕರಾವಳಿ ಪ್ರದೇಶ ಮೈಸೂರು ಪ್ರದೇಶ ಇರ್ಬೋದು ಅಲ್ಲಿ ಕೂಡ ತಿಳಿಸುವಂತ ಕೆಲಸ, ಇಲ್ಲಾಂದ್ರೆ ಝೂಮ್ ಅನ್ನೆಲ್ಲರೂ ಕೂಡ ಮೀಟಿಂಗ್ ತೆಗೆದುಕೊಂಡು ಎಲ್ಲದನ್ನು ಮಾತಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ತಾವೆಲ್ಲ ದಯವಿಟ್ಟು ಈ ಒಂದು ಐತಿಹಾಸಿಕವಾದಂತಹ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇತಿಹಾಸ ಪುಟದಲ್ಲಿ ನಾನು ಕೂಡ ಹಿಂದೆ ನಾವೆಲ್ಲ ದಂಡಿ ಮಮಾರ್ಷಿ ಅಂತ ಹೇಳಿ ಜನಾರ್ದನ್ ಪೂಜಾರಿ ಅವ್ರ ಕಾಲದಲ್ಲಿ ಇಲ್ಲಿಂದ ಹೋಗಿ ನಾವು ಗುಜರಾತ್ ಹೋಗಿದ್ದೆ. ನಾವು ಎಷ್ಟೋ ಜನ ನಡೆದು 8 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಿ ನಾವು ನಡ್ಕೊಂಡು ನಾವು ಬಂದು ಆ ದಂಡಿ ಮಾರ್ಚಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಹೋಗಿ ನಾವೆಲ್ಲ ಬಂದು ಅವತ್ತೆಲ್ಲ ಹಂಗೆ ಬೇರೆ ಬೇರೆ ಸಮಾವೇಶಕ್ಕೆಲ್ಲ ನಾವೆಲ್ಲ ಹೋಗಿ ಪಾಲ್ಗೊಂಡಿದ್ದೇವೆ. ಹಂಗೆ ತಾವು ಕೂಡ ಇದಕ್ಕೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಗೆಲ್ಲ ತಿಳಿಸ್ಲಿಕ್ಕೆ ಈ ಸಭೆಯನ್ನ ಕರೆದಿದ್ದೇನೆ. ಮಿಕ್ಕಿದ್ದು ಇನ್ನೇನಾದ್ರು ನಿಮ್ ಸಲಹೆಗಳಿದ್ರೆ ದಯವಿಟ್ಟು ನಾವು ಸ್ವೀಕಾರ ಮಾಡ್ಲಿಕ್ಕೆ ಸಿಗ್ತೇವೆ. ಯಾರಾದ್ರೂ ಒಂದು 5-6 ಜನ 2 ನಿಮಿಷ 10 ಜನ ಒಂದು 2 ನಿಮಿಷ ಯಾರ ಹೆಸರು ತೆಗೆದುಕೊಳ್ಳದೆ ತಮ್ದೇನಾದ್ರು ಸಲಹೆಗಳಿತ್ತು ಅಂತಂದ್ರೆ ದಯವಿಟ್ಟು ಕೊಟ್ರೆ ಅದನ್ನ ನಾವು ಮಾಡ್ಕೊಂಡು ಮನೆಗೆಲ್ಲ ಲಾಸ್ಟ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿ ತಿಳಿಸ್ತೇನೆ. 1 ಕಂಡೀಷನ್ ನೋ ವೆಹಿಕಲ್, 2ನೇ ಕಂಡೀಷನ್ ನೋ ರೂಮ್, 3ನೇ ಕಂಡೀಷನ್ ಬೇಕಿದ್ದು ದುಡ್ಡು ಕೊಟ್ಬಿಟ್ಟು ಯಾರು ಕರ್ಕೊಂಡು ಬರ್ಬಾರ್ದು. ಒಳ್ಳೆ ನಮ್ಮ ಕಾರ್ಯಕರ್ತರು ಮಾತ್ರ ನಮ್ಗೆ ಬರ್ಬೇಕು. ದುಡ್ಡು ಗಿಡ್ ಕೊಟ್ಬಿಟ್ಟು ಕೊನೆಗೆ ಅದ್ಯಾವ್ದೋ ಮನೆ ನೋಡೋದು ಯಾವ ಸಭೆಯಲ್ಲಿ ಯಾರೋ 200 ರೂಪಾಯಿ ಹಂಚ್ತಾ ಇದ್ದು ಟಿವಿ ತೋರಿಸ್ತಾ ಇದ್ರು ಗ್ಯಾರಂಟಿ ಅದು ನಮ್ಗೇನಂತ ಅವಶ್ಯಕತೆ ಏನಿಲ್ಲ. ಆ ದುಡ್ಡು ಕೊಟ್ಬಿಟ್ಟು ನಾವು ಇಂಥ ಸಭೆಗಳಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವಕಾಶ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಯಾರೇನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ನಾನು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವಂತೂ ತಯಾರಿಲ್ಲ. ಇಷ್ಟು ಮಾತನ್ನ ಹೇಳಿ ತಾವೆಲ್ಲರೂ ಕೂಡ ತಾವೆಲ್ಲ ನನ್ನ ಆಹ್ವಾನಕ್ಕೆ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ಶಿವ ಹಾರೈಸಿ ನನ್ನ ಮಾತು ಮುಗಿಸಿದ್ರೆ ದಯವಿಟ್ಟು ತಮ್ಮ ಸಲಹೆಗಳೇನಿದ್ರು ದಯವಿಟ್ಟು ತಾವು ಕೊಡ್ಬೇಕು ಅಂತೇಳಿ ತಾವು ಪ್ರಾರ್ಥಿಸಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.